ವಾಣಿಯ ಸಾರ. ಏಕಾಗ್ರತಾ ಶಕ್ತಿಯಿಂದ ಸಹಜವಾಗಿ ನಿರ್ವಿಘ್ನವಾಗಬಹುದು. ಪರಿಶ್ರಮದ ಅವಶ್ಯಕತೆ ಇರುವುದಿಲ್ಲ. ಏಕಾಗ್ರತಾ ಶಕ್ತಿಯಿಂದ ಒಬ್ಬ ತಂದೆ ಇನ್ಯಾರೂ ಇಲ್ಲ ಎಂಬುದರ ಅನುಭೂತಿ ನಿರಂತರ ಆಗುವುದು. ಏಕಾಗ್ರ ಶಕ್ತಿಯಿಂದ ಸಹಜವಾಗಿ ಏಕರಸ ಸ್ಥಿತಿಯನ್ನು ಅನುಭವ ಮಾಡಬಹುದು. ಏಕಾಗ್ರತಾ ಶಕ್ತಿಯಿಂದ ಸರ್ವಪ್ರಾಪ್ತಿ ಕಲ್ಯಾಣ ವೃತ್ತಿ ಸಹಜವಾಗಿಯೇ ಆಗುವುದು. ಏಕಾಗ್ರತಾ ಶಕ್ತಿಯಿಂದ ಸರ್ವರ ಪ್ರತಿ ಸಹೋದರ ದೃಷ್ಟಿ ಸ್ವತಃ ಆಗುವುದು. ಏಕಾಗ್ರ ಶಕ್ತಿಯಿಂದ ಪ್ರತಿ ಆತ್ಮದ ಸಂಬಂಧ, ಸ್ನೇಹ, ಸಮ್ಮಾನ, ಸ್ವಮಾನ ಕರ್ಮಗಳು ಸಹಜವಾಗಿ ಅನುಭವ ಮಾಡಿಸುವುದು. ओम शांति। एकाग्रता की शक्ति से दृढ़ता द्वारा सहज सफलता की प्राप्ति. ಏಕಾಗ್ರತಾ ಶಕ್ತಿಯಿಂದ ದೃಢತೆಯ ಮುಖಾಂತರ ಸಹಜವಾಗಿ ಸಫಲತೆಯ ಪ್ರಾಪ್ತಿಯಾಗುವುದು. आज ब्राह्मण संसार के रचता अपने चारों ओर के ब्राह्मण परिवार को देख रहे हैं. ಇಂದು ಬ್ರಾಹ್ಮಣ ಸಂಸಾರದ ರಚಯಿತ ತನ್ನ ನಾಲ್ಕಾರು ಕಡೆಯ ಬ್ರಾಹ್ಮಣ ಪರಿವಾರವನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ये छोटा सा न्यारा और अति प्यारा अलौकिक ಬ್ರಾಹ್ಮಣ ಸಂಸಾರ. ಇದು ಬಹಳ ಚಿಕ್ಕದಾದಂಥ ಮತ್ತು ಭಿನ್ನವಾದಂಥ ಅತಿ ಪ್ಯಾರ ಪ್ರೀತಿಯ ಅಲೌಕಿಕ ಬ್ರಾಹ್ಮಣ ಸಂಸಾರ. ಸಾರೇ ಡ್ರಾಮಾ ಮೇ ಅತಿ ಶ್ರೇಷ್ಠ ಸಂಸಾರ. ಸಂಪೂರ್ಣ ಡ್ರಾಮಾದಲ್ಲಿ ಅತಿ ಶ್ರೇಷ್ಠವಾಗಿರುವಂಥ ಸಂಸಾರ ಇದು. क्योंकि ब्राह्मण संसार की हर गतिविधि न्यारी और विशेष है. ಯಾಕಂದರೆ ಬ್ರಾಹ್ಮಣ ಸಂಸಾರದ ಪ್ರತಿ ಗತಿವಿಧಿ ಭಿನ್ನ ಮತ್ತು ವಿಶೇಷವಾಗಿರುತ್ತೆ. इस ब्राह्मण संसार में ब्राह्मण आत्माएं भी विश्व में से विशेष आत्माएं हैं. ಈ ಬ್ರಾಹ್ಮಣ ಸಂಸಾರದಲ್ಲಿ ಬ್ರಾಹ್ಮಣ ಆತ್ಮಗಳು ಕೂಡ ವಿಶ್ವದಲ್ಲಿ ವಿಶೇಷ ಆತ್ಮಗಳಾಗಿರ್ತಾರೆ. ಇಸಿಲಿಯೇ ಹಿ ಯೇ ವಿಶೇಷ ಆತ್ಮಾओं का संसार है. ಹಾಗಾಗಿ ಇವರು ವಿಶೇಷ ಆತ್ಮಗಳ ಸಂಸಾರ ಆಗಿರ್ತಾರೆ. हर ब्राह्मण आत्मा की श्रेष्ठ वृत्ति, श्रेष्ठ दृष्टि और श्रेष्ठ कृति विश्व के सर्व आत्माओं के लिए श्रेष्ठ बनाने की निमित्त है. ಪ್ರತಿ ಆತ್ಮದ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ವೃತ್ತಿ, ಶ್ರೇಷ್ಠ ದೃಷ್ಟಿ, ಶ್ರೇಷ್ಠ ಕೃತಿ ವಿಶ್ವದ ಸರ್ವ ಆತ್ಮಗಳ ಶ್ರೇಷ್ಠ ಮಾಡಲಿಕ್ಕೆ ನಿಮಿತ್ತ ಆಗುತ್ತೆ. हर आत्मा के ऊपर ये विशेष जिम्मेवारी है. तो हर एक अपने इस जिम्मेवारी को अनुभव करते हो. ಪ್ರತಿ ಆತ್ಮದ ಮೇಲೆ ಈ ವಿಶೇಷ ಜವಾಬ್ದಾರಿ ಇರೋದ್ರಿಂದ ನೀವೆಲ್ಲ ಮಕ್ಕಳು ಈ ಜವಾಬ್ದಾರಿ ಅನುಭವ ಮಾಡ್ತಾ ಇದ್ದೀರಾ. ಕಿತನಿ ಬಡಿ ಜಿಮ್ಮೆವಾರಿ ಹೇ. ಇಷ್ಟು ದೊಡ್ಡ ಜವಾಬ್ದಾರಿ ಇದೆ. ಸಾರೇ ವಿಶ್ವಕ ಪರಿವರ್ತನ. ಸಂಪೂರ್ಣ ವಿಶ್ವವನ್ನೇ ಪರಿವರ್ತನ ಮಾಡಬೇಕು. ನ ಸಿರ್ಫ್ ಆತ್ಮಾओं का ಪರಿವರ್ತನ करते. ಕೇವಲ ಆತ್ಮಗಳ ಪರಿವರ್ತನೆ ಮಾತ್ರ ಅಲ್ಲ, ಲೇಕಿನ್ ಪ್ರಕೃತಿ का भी ಪರಿವರ್ತನ करते हो. ಪ್ರಕೃತಿಯ ಪರಿವರ್ತನೆ ಕೂಡ ನೀವು ಮಾಡ್ತೀರಾ. ये ಸ್ಮೃತಿ ಸದಾ ರಹೆ इसमें ನಂಬರ್ವಾರ್ है. ಈ ಸ್ಮೃತಿ ನಿರಂತರ ಇರೋದ್ರಲ್ಲಿ ನಂಬರ್ವಾರ್ ಆಗಿರ್ತೀರ. सभी ब्राह्मण आत्माओं के अंदर संकल्प सदा रहता है. ಎಲ್ಲ ಬ್ರಾಹ್ಮಣ ಆತ್ಮಗಳಲ್ಲೂ ಸಂಕಲ್ಪ ನಿರಂತರ ಇರುತ್ತೆ कि हम ವಿಶೇಷ ಆತ್ಮ ನಂಬರ್ 1 ಬನೆ. ನಾನು ವಿಶೇಷ ಆತ್ಮ ನಂಬರ್ 1 ಆಗಬೇಕು ಅಂಥೇಳಿ. ಲೇಕಿನ್ ಸಂಕಲ್ಪ और कर्म में अंतर पड़ जाता है. ಆದರೆ ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರ ಬಂದ್ಬಿಡುತ್ತೆ. इसका कारण, ಇದರ ಕಾರಣ कर्म के समय सदा अपनी स्मृति को अनुभवी स्थिति में नहीं लाते. ಕರ್ಮದ ಸಮಯದಲ್ಲಿ ತನ್ನ ಸ್ಮೃತಿಯನ್ನು ಅನುಭವ ಸ್ಥಿತಿಯಲ್ಲಿ ತರೋದಿಲ್ಲ. ಸುನ್ನ ಜಾನ ಯೇ ದೋನೋ ಯಾದ್ रहता है. ಕೇಳಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಎರಡೂ ನೆನಪಲ್ಲಿರುತ್ತೆ. ಲೇಕಿನ್ ಸ್ವಯಂ ಕೋ ಸ್ಥಿತಿ ಮೇ ಮಾನ್ ಕರ್ ಚಲನ. ಆದರೆ ಸ್ವಯಂನ ಆ ಸ್ಥಿತಿಯಲ್ಲಿ ಒಪ್ಪಿ ನಡೆಯೋದಿದೆಯಲ್ಲ, इसमें मेजॉरिटी कभी अनुभवी कभी सिर्फ ಮಾನ್ನೆ ವಾಲೆ ಜಾನ್ನೆ ವಾಲೆ ಬನ್ ಜಾತೆ ಹೈ. ಮೆಜಾರಿಟಿ ನಾವೇನಾಗ್ತೀವಿ, ಅನುಭವಿ ಅಥವಾ ಒಪ್ಕೊಂಡು ತಿಳ್ಕೊಂಡು ನಡೆಯುವಂಥವ್ರು ಆಗ್ತೀವಿ ಅಷ್ಟೇ. ಇಸ್ ಅನುಭವ ಕೋ ಬಡಾನೆ ಕೆ ಲಿಯೆ ದೋ ಬಾತೋಂ ಕಿ ವಿಶೇಷ ಮಹತ್ವ ಕೋ ಜಾನೋ. ಈ ಅನುಭವವನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಎರಡು ವಿಶೇಷ ಮಹತ್ವವನ್ನು ತಿಳ್ಕೊಳ್ಬೇಕು. ಎರಡು ವಿಚಾರದಲ್ಲಿ. ಏಕ್ ಸ್ವಯಂ ಕಾ ಮಹತ್ವ, ದೂಸರಾ ಸಮಯ ಕಾ ಮಹತ್ವ. ಒಂದು ಸಮಯದ ಮಹತ್ವ ಮತ್ತು ಸ್ವಯಂನ ಮಹತ್ವ. ಸ್ವಯಂಗೆ ಪ್ರತಿ ಬಹುತ್ ಜಾನ್ತೆ ಹೋ. ಸ್ವಯಂನ ಬಗ್ಗೆ ನಮಗೆ ಬಹಳ ಜ್ಞಾನ ಇದೆ. ಅಗರ್ ಕಿಸಿ ಸೇ ಭೀ ಪೂಛೆಂಗೆ ಕಿ ಆಪ್ ಕೌನ್ಸಿ ಆತ್ಮ ಹೋ. ಯಾರ ಬಳಿ ಆದರೂ ನೀವು ಕೇಳಿದ್ರೆ ನೀವು ಯಾವ ಆತ್ಮ, ವ ಅಪ್ನೆ ಸೇ ಪೂಛೆಂಗೆ ಕಿ ಮೈ ಕೌನ್ ಹೂँ, ಅಥವಾ ನಿಮ್ಮನ್ನು ನೀವೇ ಕೇಳ್ಕೊಂಡ್ರೆ ನಾನು ಯಾರು ಅಂಥೇಳಿ, ತೋ ಕಿತನಿ ಬಾತೆ ಸ್ಮೃತಿ ಮೇ ಆएगी.
ಆಗ ಎಷ್ಟು ಮಾತುಗಳು ನಿಮ್ಮ ಸ್ಮೃತಿಯಲ್ಲಿ ಬರುತ್ತೆ. 1 ಮಿನಿಟ್ಗೆ ಅಂದರ್ ಅಪ್ನೆ ಕಿತನೆ ಸ್ವಮಾನ ಯಾದ್ ಆ ಜಾತೆ ಹೈ. 1 ನಿಮಿಷದಲ್ಲಿ ಎಷ್ಟು ನಿಮ್ಮ ಸ್ವಮಾನಗಳು ನಿಮಗೆ ನೆನಪಿಗೆ ಬಂದ್ಬಿಡುತ್ತೆ. 1 ಮಿನಿಟ್ ಮೇ ಕಿತನೆ ಯಾದ್ ಆತೆ ಹೈ. ಎಷ್ಟು ನೆನಪು ಬರುತ್ತೆ 1 ನಿಮಿಷದಲ್ಲಿ? ಬಹುತ್ ಯಾದ್ ಆತೆ ಹೈ ನಾ. ಬಹಳ ನೆನಪು ಬರುತ್ತಲ್ವಾ? ಕಿತನಿ ಲಂಬಿ ಲಿಸ್ಟ್ ಹೈ. ಎಷ್ಟು ದೊಡ್ಡ ಲಿಸ್ಟ್ ಇದೆ. ಸ್ವಯಂ ಕೆ ಮಹತ್ವ ಕಿ, ಸ್ವಯಂನ ಮಹತ್ವದ ಬಗ್ಗೆ ತೋ ಜಾನ್ನೆ ಮೇ ತೋ ಬಹುತ್ ಹೋಶಿಯಾರ್ ಹೋ. ಹಾಗಾಗಿ ತಿಳ್ಕೊಳ್ಳೋದ್ರಲ್ಲಿ ಬಹಳ ಹೋಶಿಯಾರಾಗಿದ್ದೀರಾ. ಸಭಿ ಹೋಶಿಯಾರ್ ಹೋನಾ. ಎಲ್ಲರೂ ಹೋಶಿಯಾರ್ ಅಂದರೆ ಬುದ್ಧಿವಂತರಾಗಿದ್ದೀರಲ್ವಾ. ಫಿರ್ ಅನುಭವ ಕರ್ನೆ ಮೇ ಅಂತರ ಕ್ಯೂ ಪಡ್ ಜಾತಾ ಹೈ. ಅದನ್ನು ಅನುಭವ ಮಾಡೋದ್ರಲ್ಲಿ ಯಾಕೆ ವ್ಯತ್ಯಾಸ ಆಗಿಬಿಡುತ್ತೆ? ಕ್ಯೂಂಕಿ ಸಮಯ ಪರ್ ಉಸ್ ಸ್ಥಿತಿ ಕೆ ಸೀಟ್ ಪರ್ ಸೆಟ್ ನಹಿ ಹೋತೆ. ಯಾಕಂತ ಹೇಳಿದ್ರೆ ಸಮಯದಲ್ಲಿ ಆ ಸ್ಥಿತಿಯ ಸೀಟಲ್ಲಿ ಸೆಟ್ ಆಗೋದಿಲ್ಲ. ಅಗರ್ ಸೀಟ್ ಪರ್ ಸೆಟ್ ಹೋತೆ ಹೇ ತೋ, ಒಂದು ವೇಳೆ ಸೀಟಲ್ಲಿ ಸೆಟ್ ಆಗಿರ್ತೀರಾ ಅಂತ ಹೇಳಿದ್ರೆ ಕಮ್ಜೋರ್ ಸಂಸ್ಕಾರ, ಚಾಹೆ ಕೊಯ್ ಆತ್ಮಾಯೇ ಚಾಹೆ ಪ್ರಕೃತಿ, ಯಾವುದೇ ನಮ್ಮ ಒಂದು ಕೊರತೆ ಇರುವಂಥ ಸಂಸ್ಕಾರ ಅಥವಾ ಪ್ರಕೃತಿ ಆತ್ಮಗಳಿಂದ ಅಥವಾ ಕಿಸಿ ಭಿ ಪ್ರಕಾರ ಕಿ ರಾಯಲ್ ಮಾಯಾ ಅಪ್ಸೆಟ್ ನಹಿ ಕರ್ ಸಕ್ತಿ. ಯಾವುದೇ ರೀತಿಯಾದಂತಹ ರಾಯಲ್ ಮಾಯೆ ನಮ್ಮನ್ನು ಅಪ್ಸೆಟ್ ಮಾಡೋದಿಲ್ಲ. जैसे शरीर के रूप में बहुत आत्माओं को एक सीट पर व स्थान पर एकाग्र होकर बैठने का अभ्यास नहीं होता. ಹೇಗೆ ಒಂದು ಶರೀರದ ರೂಪದಲ್ಲಿ ನೋಡಿದಾಗ ಯಾವುದೇ ಒಂದು ಆತ್ಮಗಳಿಗೆ ಒಂದೇ ಸೀಟಲ್ಲಿ ಕೂತ್ಕೊಳ್ಳುವಂಥ ಅಭ್ಯಾಸ ಇರೋದಿಲ್ವೋ, ತೋ ಕ್ಯಾ ಕರೇಗ, ಅಂಥವ್ರು ಏನು ಮಾಡ್ತಾರೆ? ಹಿಲ್ತಾರೆ, ಹೇಗ ಅಲ್ಲಾಡ್ತಾ ಇರ್ತಾರೆ. ऐसे मन और बुद्धि को किसी भी अनुभवी के सीट पर सेट होना नहीं आता है. तो ಇದೇ ರೀತಿ ಮನಸ್ಸು ಬುದ್ಧಿಗೆ ಯಾವುದೇ ಒಂದು ಅನುಭವದ ಸ್ಥಿತಿಯಲ್ಲಿ ಸೆಟ್ ಆಗ್ಲಿಕ್ಕೆ ಬರಲಿಲ್ಲ ಅಂದರೆ वो अभी सेट होगा, अभी अभी अपसेट हो जाएगा. ಈಗಷ್ಟೇ ಸೆಟ್ಟಲ್ಲಿರುತ್ತೆ, ಈಗಷ್ಟೇ ಅಪ್ಸೆಟ್ಟು ಕೂಡ ಆಗ್ಬಿಡುತ್ತೆ. ಶರೀರ ಕೋ ಬಿಟಾನೆ ಕೆ ಲಿಯೆ ಸ್ಥೂಲ ಸ್ಥಾನ ಹೋತಾ ಹೈ. ಶರೀರವನ್ನು ಕೂರಿಸ್ಲಿಕ್ಕೆ ಸ್ಥೂಲ ಸ್ಥಾನ ಇರುತ್ತೆ. और मन बुद्धि को बिठाने के लिए श्रेष्ठ स्थितियों का स्थान है. ಮನಸ್ಸು ಬುದ್ಧಿಯನ್ನು ಕೂರಿಸ್ಲಿಕ್ಕೆ ಶ್ರೇಷ್ಠ ಸ್ಥಿತಿಯ ಸ್ಥಾನ ಇದೆ. ತೋ ಬಾಪ್ ದಾದಾ ಬಚ್ಚೋಂ ಕಾ ಯೇ ಖೇಲ್ ದೇಖ್ತೆ रहते हैं. ಹಾಗಾಗಿ ಬಾಪ್ ದಾದಾ ಅವರು ಮಕ್ಕಳ ಈ ಆಟ ನೋಡ್ತಾ ಇರ್ತಾರೆ. अभी अभी अच्छी स्थिति के अनुभवी में स्थित होते हैं और अभी अभी अपने स्थिति से हलचल आ जाते हैं. ಈಗಷ್ಟೇ ಒಳ್ಳೆ ಸ್ಥಿತಿಯಲ್ಲಿರ್ತೀರಾ, ಈಗಷ್ಟೇ ಹಲ್ಚಲಿನ ಸ್ಥಿತಿಯಲ್ಲಿರ್ತೀರಾ. जैसे छोटे बच्चे चंचल होते हैं तो एक स्थान पर ज़्यादा समय टिक नहीं सकते. ಹೇಗೆ ಚಿಕ್ಕ ಮಕ್ಕಳು ಬಹಳ ಚಂಚಲ ಇದ್ದರೆ ಅವರು ಒಂದೇ ಸ್ಥಾನದಲ್ಲಿ ಅಂದರೆ ಸ್ಥಳದಲ್ಲಿ ಕೂತ್ಕೊಳ್ಳೋದಿಲ್ಲ ಬಹಳ ಹೊತ್ತು. ತೋ ಕೈ ಬಚ್ಚೆ ಬಚ್ಪನ್ ಕೆ ಖೇಲ್ ಬಹುತ್ ಕರ್ತೆ ಹೈ. ಹಾಗಾಗಿ ಕೆಲವು ಮಕ್ಕಳು ಈ ಒಂದು ಬಾಲ್ಯತನದ ಆಟ ಬಹಳ ಮಾಡ್ತಾರೆ. अभी अभी देखेंगे बहुत एकाग्र और अभी अभी ಏಕಾಗ್ರತಾ ಕೆ ಬಜೆ ಭಿನ್ನ ಭಿನ್ನ ಸ್ಥಿತಿಯೋ ಮೇ ಭಟಕ್ತೆ रहते हैं. ಈಗಷ್ಟೇ ಬಹಳ ಏಕಾಗ್ರವಾಗಿರ್ತಾರೆ, ಈಗಷ್ಟೇ ನೋಡಿದ್ರೆ ಬೇರೆ ಬೇರೆ ಸ್ಥಿತಿಯಲ್ಲಿ ಅಲೆದಾಡ್ತಾ ಇರ್ತಾರೆ. ತೋ ಇಸ್ ಸಮಯ ವಿಶೇಷ ಅಟೆನ್ಷನ್ ಚಾಹಿಯೆ. ಹಾಗಾಗಿ ಈ ಸಮಯ ವಿಶೇಷ ಅಟೆನ್ಷನ್ ಬೇಕು. ಮನ್ और ಬುದ್ಧಿ ಸದಾ ಏಕಾಗ್ರ ರಹೆ. ಮನಸ್ಸು ಬುದ್ಧಿ ಸದಾ ಏಕಾಗ್ರ ಆಗಿರಬೇಕು. ಏಕಾಗ್ರತಾ ಕಿ ಶಕ್ತಿ ಸಹಜ ನಿರ್ವಿಘ್ನ ಬನಾ ದೇತಿ ಹೈ. ಏಕಾಗ್ರತೆಯ ಶಕ್ತಿ ಸಹಜವಾಗಿ ನಿರ್ವಿಘ್ನ ಮಾಡುತ್ತೆ. ಮೆಹನತ್ ಕರ್ನೆ ಕಿ ಅವಶ್ಯಕತಾ ನಹಿ ಹೈ. ಪರಿಶ್ರಮ ಪಡುವ ಅವಶ್ಯಕತೆ ಇರೋದಿಲ್ಲ. ಏಕಾಗ್ರ ಕಿ ಶಕ್ತಿ ಸ್ವತಃ ಏಕ್ ಬಾಪ್ ದೂಸರಾ ನಾ ಕೋ ಯೇ ಅನುಭೂತಿ ಸದಾ ಕರಾತಿ ಹೈ. ಏಕಾಗ್ರತೆಯ ಶಕ್ತಿಯು ನಿರಂತರ ಸಹಜವಾಗಿ ಒಬ್ಬ ತಂದೆ ಇನ್ಯಾರೂ ಇಲ್ಲ ಎನ್ನುವುದರ ಅನುಭವ ಸಹಜವಾಗಿ ಮಾಡಿಸುತ್ತೆ. ಏಕಾಗ್ರತಾ ಕಿ ಶಕ್ತಿ ಸಹಜ ಏಕರಸ ಸ್ಥಿತಿ ಬನಾತಿ. ಏಕಾಗ್ರತೆಯ ಶಕ್ತಿಯು ಸಹಜ ಏಕರಸ ಸ್ಥಿತಿಯಲ್ಲಿ ಮಾಡುತ್ತೆ. ಏಕಾಗ್ರತಾ ಕಿ ಶಕ್ತಿ ಸದಾ ಸರ್ವ ಪ್ರತಿ ಏಕ್ ಹಿ ಕಲ್ಯಾಣ ಕಿ ವೃತ್ತಿ ಸಹಜ ಬನಾತಿ. ಏಕಾಗ್ರತೆಯ ಶಕ್ತಿಯು ಸಹಜವಾಗಿ ಸರ್ವರ ಕಲ್ಯಾಣದ ವೃತ್ತಿಯನ್ನು ಸಹಜವಾಗಿ ತರಿಸುತ್ತೆ. ಏಕಾಗ್ರತಾ ಕಿ ಶಕ್ತಿ ಸರ್ವ ಪ್ರತಿ ಭಾಯ್ ಭಾಯ್ ಕಿ ದೃಷ್ಟಿ ಸ್ವತಃ ಬನಾ ದೇತಿ ಹೈ. ಮತ್ತು ಏಕಾಗ್ರತಾ ಶಕ್ತಿಯಿಂದ ಸಹಜವಾಗಿ ಸಹೋದರ ದೃಷ್ಟಿ ಭಾವನೆ ಸಹಜ ಬಂದ್ಬಿಡುತ್ತೆ ನಮಗೆ. ಏಕಾಗ್ರತಾ ಕಿ ಶಕ್ತಿ ಹರ್ ಆತ್ಮ ಕೆ ಸಂಬಂಧ में स्नेह संपन्न ಸ್ವಮಾನ್ ಕೆ ಕರ್ಮ ಸಹಜ ಅನುಭವ ಕರಾತಿ. ಏಕಾಗ್ರತಾ ಶಕ್ತಿಯಿಂದ ಪ್ರತಿ ಆತ್ಮದ ಸಂಬಂಧ ಸ್ನೇಹ ಸಮ್ಮಾನ ಸ್ವಮಾನದ ಕರ್ಮ ಸಹಜವಾಗಿ ಅನುಭವ ಮಾಡಿಸುತ್ತೆ. ತೋ ಅಭಿ ಕ್ಯಾ ಕರ್ನಾ ಹೈ, ಕ್ಯಾ ಅಟೆನ್ಷನ್ ದೇನಾ. ಹಾಗಾಗಿ ಈಗ ಏನು ಮಾಡಬೇಕು, ಏನು ಅಟೆನ್ಷನ್ ಕೊಡಬೇಕು? ಏಕಾಗ್ರತಾ ಸ್ಥಿತಿ ಹೋತೆ ಹೋ, ಮನಸ್ಥಿತ್ ಹೋತೆ ಹೋ, ಅನುಭವ ಭಿ ಕರ್ತೆ ಹೋ, ಲೇಕಿನ್ ಏಕಾಗ್ರ ಅನುಭವಿ ನಹಿ ಹೋತೆ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ, ಅನುಭವನೂ ಮಾಡ್ತೀರಾ, ಆದರೆ ಏಕಾಗ್ರದಲ್ಲಿ ಅನುಭವ ಮಾಡೋದಿಲ್ಲ. ಕಭಿ ಶ್ರೇಷ್ಠ ಅನುಭವ, ಕಭಿ ಮಧ್ಯಮ, ಕಭಿ ಸಾಧಾರಣ, ತೀನೋ ಚಕ್ಕರ್ ಲಗಾತೆ रहते हो. ಕೆಲವು ಸಮಯ ಶ್ರೇಷ್ಠ ಅನುಭವದಲ್ಲಿರ್ತೀರ, ಕೆಲವೊಮ್ಮೆ ಮಧ್ಯಮ ಮತ್ತು ಸಾಧಾರಣ, ಈ 3 ರೀತಿಯ ಸ್ಥಿತಿಯಲ್ಲಿ ಚಕ್ಕರ್ ಹೊಡಿತಾ ಇರ್ತೀರ.
इतना समर्थ बनो जो मन बुद्धि सदा आपके ಆರ್ಡರ್ ಅನುಸಾರ ಚಲೆ. ಎಷ್ಟು ಸಮರ್ಥರಾಗಬೇಕಂದ್ರೆ ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಆರ್ಡರ್ ಅಂತೆ ನಡೀಲಿ. ಸ್ವಪ್ನ ಮೇ ಬಿ ಸೆಕೆಂಡ್ ಮಾತ್ರ ಬಿ ಹಲ್ಚಲ್ ಮೇ ನಹಿ ಆಯೆ. ಕನಸಿನಲ್ಲೂ ಕೂಡ ಸೆಕೆಂಡ್ ಮಾತ್ರದಲ್ಲೂ ಹಲ್ಚಲಲ್ಲಿ ಬರಬಾರ್ದು. ಮನ್ ಮಾಲಿಕ್ ಕೋ ವಶ್ ನಹಿ ಬನಾಯೆ. ಮನಸ್ಸು ಮಾಲೀಕನ್ನ ವಶ ಮಾಡಿಕೊಡ್ದು. परवश आत्मा की निशानी क्या है? उस आत्मा को उतना समय सुख चैन आनंद की अनुभूति चाहते हुए भी नहीं होगी. ಪರವಶ ಆತ್ಮದ ಗುರುತುಗಳೇನಾಗಿರುತ್ತೆ? ಆ ಆತ್ಮ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಸುಖ ನೆಮ್ಮದಿಯ ಆನಂದದ ಅನುಭೂತಿ ಅದು ಮಾಡೋದಿಲ್ಲ. ಬ್ರಾಹ್ಮಣ ಆತ್ಮ ಕಭಿ ಕಿಸಿ ಕೆ ಪರವಶ್ ನಹಿ ಹೋ ಸಕ್ತಿ. ಬ್ರಾಹ್ಮಣ ಆತ್ಮಗಳು ಯಾವತ್ತು ಬೇರೆಯವರಿಗೆ ವಶರಾಗೋದಿಲ್ಲ. ಅಪ್ನೆ ಕಮ್ಜೋರ್ ಸ್ವಭಾವ और संस्कार के वश नहीं है. ತನ್ನ ಅಂದರೆ ಕೆಳಸ್ಥಿತಿಯ ಸ್ವಭಾವ ಸಂಸ್ಕಾರಗಳಿಗೆ ಅದು ವಶ ಆಗಿರೋದಿಲ್ಲ, ತನ್ನದೇ ಸಂಸ್ಕಾರಕ್ಕೆ. ವಾಸ್ತವಮೇ ಸ್ವಭಾವ ಶಬ್ದ ಕಾ ಅರ್ಥ ಹೈ ಸ್ವ ಕ ಭಾವ. ವಾಸ್ತವವಾಗಿ ಸ್ವಭಾವದ ಶಬ್ದದ ಅರ್ಥ ಏನು? ಸ್ವನ ಭಾವನೆ ಅಂತ ಹೇಳಿ. ಸ್ವ ಕ ಭಾವ ತೋ ಅಚ್ಚಾ ಹೋತಾ ಹೈ. ಸ್ವನ ಭಾವನೆ ಒಳ್ಳೆಯದಾಗಿರುತ್ತೆ, ಖರಾಬ್ ನಹಿ ಹೋತಾ, ಕೆಟ್ಟದಾಗಿರೋದಿಲ್ಲ. ಸ್ವ कहने से क्या याद आता है? ಸ್ವ ಅನ್ನೋದ್ರಿಂದ ಏನು ನೆನಪಾಗುತ್ತೆ? ಆತ್ಮಿಕ್ ಸ್ವರೂಪ ಯಾದ ಆತ ಹೈ. ಆತ್ಮಿಕ ಸ್ವರೂಪ ನೆನಪಾಗುತ್ತೆ. तो स्वभाव अर्थात स्वप्रति व सर्व प्रति आत्मिक भाव. ಅಂದರೆ ಸ್ವಭಾವ ಅಂದರೆ ಸ್ವನ ಪ್ರತಿ ಸರ್ವರ ಪ್ರತಿ ಆತ್ಮಿಕ ಭಾವನೆ. जब भी कमज़ोर वश सोचते हो तो मेरा स्वभाव मेरा संस्कारी ऐसा है. ಯಾವಾಗ ನೀವು ಕಮ್ಜೋರ್ ಆಗ್ತೀರಾ ಆಗ ನೀವೇನು ಯೋಚನೆ ಮಾಡ್ತೀರಾ? ನನ್ನದೇ ಸ್ವಭಾವ ಈ ರೀತಿ, ನಾನು ಇರೋದೇ ಹೀಗೆ, ನನ್ನ ಸಂಸ್ಕಾರನೇ ಇದೇ ಆಗಿದೆ. ಕ್ಯಾ ಕರೂ ಹೇ ಹಿ ಐಸಾ. ये कौन सी ಆತ್ಮ ಬೋಲ್ತಿ. ಏನು ಮಾಡೋದು, ಇರೋದೇ ಹೀಗೆ ಅಂತ ಯಾವ ಆತ್ಮ ಹೇಳುತ್ತೆ? ಈ ಶಬ್ದ ವ ಸಂಕಲ್ಪ ಪರವಶ ಆತ್ಮಕ್ಕೆ ಹೇ. ಈ ಶಬ್ದ ಅಥವಾ ಸಂಕಲ್ಪ ಪರವಶ ಆತ್ಮಗಳದ್ದಾಗಿರುತ್ತೆ. तो जब भी ये संकल्प आए कि स्वभाव ऐसा है तो श्रेष्ठ अर्थ में टिक जाओ. ಯಾವಾಗ ನಿಮ್ಗೆ ಇಂಥ ಸಂಕಲ್ಪಗಳು ಬರುತ್ತೋ ಆಗ ಶ್ರೇಷ್ಠ ಅರ್ಥದಲ್ಲಿ ಸ್ಥಿತರಾಗ್ಬಿಡಿ. संस्कार सामने आए कि मेरा संस्कार, तो सोचो क्या मुझ विशेष आत्मा के ये संस्कार है. ಸಂಸ್ಕಾರ ಮುಂದೆ ಬಂದಾಗ ನೆನ್ಪು ಮಾಡ್ಕೊಳ್ಳಿ, ನನ್ನಂಥ ವಿಶೇಷ ಆತ್ಮದ ಸಂಸ್ಕಾರ ಈ ರೀತಿಯಾಗಿರುತ್ತಾ? ಜಿಸ್ಕೋ ಮೇರಾ ಸಂಸ್ಕಾರ ಕಹ ರಹೆ ಹೋ. ಯಾವುದನ್ನು ನನ್ನ ಸಂಸ್ಕಾರ ಅಂತೀನೋ, ನಾನು ವಿಶೇಷ ಆತ್ಮ, ಇದು ನನ್ನ ಸಂಸ್ಕಾರ ಆಗಿರುತ್ತಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. मेरा कहते हो तो कमज़ोर संस्कार भी मेरेपन के कारण छोड़ते नहीं है. ನನ್ನ ಸಂಸ್ಕಾರ ಅಂತ ಹೇಳಿದಾಗ ಆ ಒಂದು ಕೊರತೆಯ ಕಾರಣದಿಂದಾಗಿ ಮೇರಾ ಅಂತಂದರೆ ನನ್ನತನ ಅನ್ನೋದ್ರಿಂದ ಅದು ನಮ್ಮನ್ನು ಬಿಡೋದಿಲ್ಲ. ಕ್ಯೂಂಕಿ ये नियम है जहाँ मेरापन होता है वह अपनापन होता है. ಯಾಕಂದರೆ ಈ ನಿಯಮ ಇದೆ, ಎಲ್ಲಿ ನನ್ನತನ ಅಂತ ಹೇಳ್ತೀವೋ ಅಲ್ಲಿ ನಂದು ಅಂದಾಗ ಅಲ್ಲಿ ಸ್ವಂತಿಕೆ ಬಂದ್ಬಿಡುತ್ತೆ. ಕ್ಯೂಂಕಿ ये होता है और वहाँ अधिकार भी हो जाता है. ಮತ್ತು ಇದರಿಂದ ಏನಾಗುತ್ತೆ, ಅಧಿಕಾರನೂ ಕೂಡ ಅದು ಮಾಡ್ಕೊಂಡ್ಬಿಡುತ್ತೆ ನಮ್ಮ ಮೇಲೆ. तो कमज़ोर संस्कार को मेरा बना लिया तो वो अपना अधिकार छोड़ता नहीं है. ಹಾಗಾಗಿ ಕೊರತೆ ಇರುವಂಥ ನ್ಯೂನತೆ ಇರುವಂಥ ಸಂಸ್ಕಾರಗಳನ್ನು ನನ್ನ ಸಂಸ್ಕಾರ ಅಂತ ಅಂದ್ಕೊಂಡಾಗ ಅದು ತನ್ನ ಅಧಿಕಾರದಿಂದ ನಮ್ಮ ಮೇಲೆ ಹಾವಿ ಆಗಿಬಿಡುತ್ತೆ. ಇಸಿಲಿಯೇ ಪರವಶ ಹೋಕರ್ ಬಾಪ್ ಕೆ ಆಗೆ ಅರ್ಜಿ ಡಾಲ್ತೆ रहते हो. ಹಾಗಾಗಿ ಪರವಶ ಆಗಿ ತಂದೆಯ ಮುಂದೆ ಅರ್ಜಿ ಹಾಕ್ತಾ ಇರ್ತೀರ. संस्कार शब्द कहते याद करो कि अनादि संस्कार आदि संस्कारी मेरा संस्कार है. ಸಂಸ್ಕಾರ ಶಬ್ದ ನೆನಪು ಅಂದಾಗ ಇದನ್ನೇ ನೆನಪು ಮಾಡಿ, ಆದಿ ಮತ್ತು ಅನಾದಿ ಸಂಸ್ಕಾರವೇ ನಂದಾಗಿರುತ್ತೆ. ये माया के संस्कार है मेरे नहीं. ಇದು ಮಾಯಾ ಸಂಸ್ಕಾರ ನಂದಲ್ಲ. तो एकाग्र की शक्ति से परवश स्थिति को परिवर्तन कर मालिकपन की स्थिति की सीट पर सेट हो जाओ. ಹಾಗಾಗಿ ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡು ಮಾಲಿಕ್ಪನ್ ಸ್ಥಿತಿಯಲ್ಲಿ ಆ ಒಂದು ಸೀಟಲ್ಲಿ ಸ್ಥಿತರಾಗ್ಬಿಡಿ, ಸೆಟ್ ಆಗಿಬಿಡಿ ಅಂತ ಬಾಬಾ ಹೇಳ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.